ಸ್ನೇಹಿತರೆ ನಮಸ್ಕಾರ. ಮನು, ಮಡೆನೂರು ಮನು, ಕಾಮಿಡಿ ಕಲಾವಿದ ಮಡೆನೂರು ಮನು ಬದುಕೀಗ ಟ್ರಾಜಿಡಿ ಆಗಿ ಹೋಗಿದೆ. ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತೇಳಿ ಹೋದಂಥ ಈ ನಟನ ಬದುಕು ಈಗ ಕಂಪ್ಲೀಟ್ ಆಗಿ ಈ ಮಹಿಳೆಯ ಪಾಲಿಗೆ ವಿಲನ್ ಆಗಿ ಬದಲಾಗಿದ್ದಾನೆ ಈ ಮಡೆನೂರು ಮನು. ಮಡೆನೂರು ಮನು ತುಂಬ ಕಷ್ಟದಿಂದನೇ ಈ ಹಂತಕ್ಕೆ ಬಂದವನು. ಆದರೆ ಅದನ್ನು ಮರೆತಂತ ಈತ ಈಗ ಮದುವೆಯಾಗಿ ಒಂದು ಮಗು ಇದ್ರೂ ಕೂಡ ಮತ್ತೊಂದು ಹೆಣ್ಣಿನ ಹಿಂದೆ ಹೋಗಿ ಆಕೆಯನ್ನು ನಾನೇ ಮದುವೆ ಆಗ್ತೀನಿ, ನಿನಗೆ ನಾನೇ ಸರ್ವಸ್ವ, ನಿನ್ನ ಜೀವನಕ್ಕೆ ನಾನೇ ಆಧಾರ ಅಂತ ಹೇಳ ನಂಬಿಸಿ ಉಂಡು ಹೋದ ಕೊಂಡು ಹೋದ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಎಲ್ಲವನ್ನೂ ಕೂಡ ಪಡೆದುಕೊಂಡು ಹೋಗಿ ಅದನ್ನು ವಿಡಿಯೋವನ್ನು ಕೂಡ ಮಾಡಿ, ಅಂದರೆ ಖಾಸಗಿ ಕ್ಷಣಗಳ ವಿಡಿಯೋವನ್ನು ಕೂಡ ಮಾಡಿ ಅದನ್ನು ಹಿಡ್ಕೊಂಡು ಬ್ಲ್ಯಾಕ್ ಮೇಲನ್ನು ಮಾಡಿ ನಿರಂತರವಾಗಿ ಹಿಂಸೆ ಕೊಟ್ಟು ಕಾಟ ಕೊಟ್ಟು ಎಲ್ಲವೂ ಕೂಡ ಆದ ಬಳಿಕ ಕೊನೆಗೆ ಇಲ್ಲ ನೀನು ನನಗೆ ಯಾರು ಅಂತೇಳಿ ಗೊತ್ತೇ ಇಲ್ಲ ಅಂತೇಳ್ಬಿಟ್ಟು ಒಂದು ಹಂತದಲ್ಲಿ ಕೈ ಬಿಡುವಂಥ ಕೆಲಸವನ್ನು ಮಾಡಿದಂತಹ ಆಗ ರೊಚ್ಚಿಗೆದ್ದಂತಹ ಈ ಸಂತ್ರಸ್ತ ಮಹಿಳೆ ಈತನ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೊಡ್ತಾಳೆ. ಯಾವಾಗ ಮಡೆನೂರು ವಿರುದ್ಧ FIR ದಾಖಲಾಗುತ್ತೋ ಆಗ ಎಲ್ಲ ಕಡೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಮಡೆನೂರು ಮನು ಇಂತಹ ವ್ಯಕ್ತಿನ ಅಂತೇಳ್ಬಿಟ್ಟು ಸಾಕಷ್ಟು ಜನರಿಗೆ ಅಚ್ಚರಿ ಹುಟ್ಟುತ್ತೆ. ಅದರ ಜೊತೆಗೂ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತವೆ. ಏನು, ಇದೊಂದು ಷಡ್ಯಂತ್ರ, ಇದೊಂದು ಗಿಮಿಕ್ಕು, ಜೊತೆಗೆ ಇಲ್ಲಿ ಈಕೆ ಮಾಡ್ತಿರುವಂಥದ್ದು ಈಗ ನಾಳೆ ಸಿನಿಮಾ ರಿಲೀಸ್ ಇದೆ, ಇವತ್ತು ಆರೋಪವನ್ನು ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಏನೋ ಇದೆ ಇದ್ರ ಹಿಂದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದರು. ಆದರೆ ಈ ಎಲ್ಲ ಅನುಮಾನಗಳಿಗೆ ಆ ಸಂತ್ರಸ್ತ ಯುವತಿನೇ ಲೈವ್ ಬರೋದ್ರ ಮೂಲಕ ಮತ್ತು ಬೇರೆ ಬೇರೆ ಮಾಧ್ಯಮಗಳಿಗೆ ಇಂಟರ್ವ್ಯೂವನ್ನು ಕೊಡೋದ್ರ ಮೂಲಕ ಎಲ್ಲ ಅನುಮಾನಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಳೆ. ಜೊತೆಗೆ ಇಲ್ಲಿನ ಅಸಲ್ಯತೆಯೇನು, ಇಲ್ಲಿ ಯಾವ್ಯಾವ ರೀತಿ ಮೋಸವನ್ನು ಮಾಡಿದರು ಎಲ್ಲ ವಿಚಾರವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನು ಸ್ವತಃ ಆ ಸಂತ್ರಸ್ತ ಯುವತಿ ಮಾಡಿದ್ದಾಳೆ. ಹಾಗಾದರೆ ಆಕೆ ಏನೆಲ್ಲ ಮಾತನಾಡಿದ್ದಾಳೆ, ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ, ಈ ಮಡೆನೂರು ಮನು ಯಾವ ರೀತಿ ಈಕೆಗೆ ಮೋಸ ಮಾಡಿದ್ದ, ಜೊತೆಗೆ ಏನೆಲ್ಲ ಷಡ್ಯಂತ್ರವನ್ನು ಈತ ಮಾಡಿದ್ದ ಎಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ದಾಳೆ. ಅದನ್ನೇ ನೋಡ್ತಾ ಹೋಗೋಣ. ಆ ಸಂತ್ರಸ್ತ ಯುವತಿಯ ಕಣ್ಣೀರಿನ ಹೇಳಿಕೆಗಳನ್ನು ಗಮನಿಸಿದ್ರೆ ಎಂತಹೊರ ಕಲ್ಲು ಹೃದಯವಾದರೂ ಕೂಡ ಕರಗಲೇಬೇಕು. ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 2ರ ವಿನ್ನರ್ ಆಗಿದ್ದಂಥ ಮಡೆನೂರು ಮನು ಇದೀಗ ಒಂದು ಗಂಭೀರವಾದಂಥ ಪ್ರಕರಣವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗ ಈ ಮಡೆನೂರು ಮನು ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಈ ನಟಿ ಮಾಡಿದ್ಲೋ ಅದಾದ ಬಳಿಕ ಈತನನ್ನು ಈಗ ಅರೆಸ್ಟ್ ಮಾಡಿರುವಂಥ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಈ ನಡುವೆ ರಾತ್ರೋರಾತ್ರಿ ಲೈವ್ ಬಂದಂತಹ ಈ ಸಂತ್ರಸ್ತ ಯುವತಿ ಮತ್ತಷ್ಟು ಗಂಭೀರ ಆರೋಪಗಳನ್ನು ಈ ಮಡೆನೂರು ಮನು ವಿರುದ್ಧ ಮಾಡಿದ್ದಾಳೆ. ಜೊತೆಗೆ ಒಂದಷ್ಟು ಅನುಮಾನಗಳನ್ನು ಕೂಡ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ದಾಳೆ. ನನಗೆ ಆಗಿರುವಂಥ ನೋವನ್ನು ನಾನು ಎಳೆ ಎಳೆಯಾಗಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ಕೊಂಡಿದ್ದೇನೆ. ಆತ ನನ್ನ ಮೇಲೆ ಏನು ಆರೋಪ ಮಾಡಿದನೋ ಗೊತ್ತಿಲ್ಲ. ಕಳೆದ 2-3 ದಿನಗಳಿಂದ ನಾನು ಮೆಡಿಕಲ್ ಟೆಸ್ಟ್ನಲ್ಲಿದ್ದೆ. ಆತ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ಬಳಸಿಕೊಂಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಇದ್ದಾವೆ, ಜೊತೆಗೆ ಮೆಡಿಕಲ್ ಪ್ರೂಫ್ಗಳು ಕೂಡ ಇದ್ದಾವೆ. ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ. 2 ಬಾರಿ ಮಗುವನ್ನು ತೆಗೆಸುವಂಥ ಕೆಲಸವನ್ನು ಮಾಡಿದ್ದಾನೆ. ಜೊತೆಗೆ ನನ್ನ ಜೀವವನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಹೊಡೆದಿದ್ದಾನೆ, ಬಡಿದಿದ್ದಾನೆ, ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾನೆ. ಈ ಸಂಬಂಧ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದೀನಿ. ಇನ್ನು ಆತನ ಪರಿಚಯ ಆಗಿದ್ದು ಹೇಗೆ ಅಂತೇಳಿ ಕೇಳಿದ್ರೆ, ನಾವಿಬ್ಬರು 7 ವರ್ಷಗಳಿಂದ ಸ್ನೇಹಿತರು. ಆತ ನನಗೆ ಬೆಸ್ಟ್ ಫ್ರೆಂಡ್ ಅನ್ನೋ ರೀತಿಯಲ್ಲಿ ಇದ್ದ. ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ವಿ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಇದನ್ನೇ ಮಿಸ್ಯೂಸ್ ಮಾಡಿಕೊಂಡಂತಹ ಆತ 2022ರಲ್ಲಿ ಕಾರ್ಯಕ್ರಮವೊಂದರ ಸಂಬಂಧ ಹಣ ನೀಡೋದಕ್ಕೆ ಬಂದು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸ್ದ. ಇದರಿಂದ ಆಘಾತಕ್ಕೆ ಒಳಗಾದೆ. ಏನು ಮಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ. ಯಾಕಂದರೆ ಆತ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ. ಪೊಲೀಸರಿಗೆ ಮಾಹಿತಿ ನೀಡಬೇಕು ಬಿಡಬಾರ್ದು ಈ ರೀತಿಯಾದಂಥ ಒಂದು ಚಿಂತೆಯಲ್ಲಿ ನಾನು ಮುಳುಗಿಬಿಟ್ಟೆ. ಈ ಘಟನೆ ನಡೆದು 2-3 ದಿನಗಳ ನಂತರ ಆತ ನಾನಿದ್ದಲ್ಲಿಗೆ ಮತ್ತೆ ಬಂದಿದ್ದ. ನನಗೆ ಯೂಸ್ ಆಗುವಂತಹ ಒಂದು ಸರ್ಪ್ರೈಸನ್ನು ಕೊಡ್ತೀನಿ ಅಂತೇಳಿ ಹೇಳಿದ್ದ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳಿದ್ದ. ಆಗ ನಾನು ಏನೋ ಕೊಡಲು ಬಂದಿದ್ದಾನೆ ಅಂತೇಳಿ ಅಂದ್ಕೊಂಡೆ. ಆತ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳ್ದ. ನಾನು ಕಣ್ಣು ಮುಚ್ಚಿಕೊಂಡೆ. ಕೊನೆಗೆ ನೋಡಿದರೆ ತಾಳಿಯನ್ನೇ ಕಟ್ಟಿಬಿಟ್ಟಿದ್ದ. ಆಮೇಲೆ ನನ್ನ ಅಪ್ಪನಿಗೂ 2 ಹೆಂಡ್ತಿರು, ನನಗೂ ಕೂಡ 2 ಹೆಂಡ್ತಿರು. ಚಿಂತೆ ಮಾಡಬೇಡ, ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಲೂ ಕೂಡ ಹೇಳಿದ್ದ. ಮಾಡಬಾರ್ದ ಕೆಲಸಗಳನ್ನು ಅನಾಚಾರಗಳನ್ನು ಮಾಡಿ ಈಗ ತಾಳಿ ಕಟ್ಟಿದರೆ ಬೆಲೆ ಏನಿರುತ್ತೆ ಅಂತೇಳಿ ಕೇಳ್ತೀನಿ. ಇದನ್ನು ನಾನು ಒಪ್ಪಲ್ಲ, ನಿನಗೆ ಮದುವೆ ಆಗಿದೆ, ಮಕ್ಕಳಿದ್ದಾಳೆ ಅಂತಲೂ ಕೂಡ ಹೇಳ್ತೀನಿ. ಅದಕ್ಕೆ ಆತ ನಾನು ನಿನ್ನೊಂದಿಗೆ 15 ದಿನ, ಮನೆಯಲ್ಲಿ 15 ದಿನ, ಅಂದರೆ ಹೆಂಡತಿ ಮನೇಲಿ 15 ದಿನ, ಇಲ್ಲಿ 15 ದಿನ ಇರ್ತೀನಿ. ನನ್ನ ಹೆಂಡತಿ ನನಗೇನೂ ಕೂಡ ಹೇಳೋದಿಲ್ಲ. ಔಟ್ಸೈಡ್ ಏನು ಬೇಕಾದರೂ ಮಾಡ್ಕೋ,
ಮನೆಗೆ ನನಗೂ ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾಳೆ. ಆದರೆ ಮನೆಯಲ್ಲಿರುವಂಥ ಮಕ್ಕಳು ಮತ್ತು ಹೆಂಡತಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಲೂ ಕೂಡ ಹೇಳಿದ್ದಾಳೆ. ಹೀಗಾಗಿ ಯಾವುದೇ ಸಮಸ್ಯೆ ಆಗಲ್ಲ ಅಂತಲೂ ಕೂಡ ಹೇಳಿದ್ದ ಇದೇ ಮಡೆನೂರು ಮನು. 2 ವರ್ಷ ಆದಮೇಲೆ ನಾವಿಬ್ಬರು ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲೇ ಮದುವೆಯನ್ನು ಆಗೋಣ ಅಂತಲೂ ಕೂಡ ಹೇಳಿದ್ನಂತೆ. ಈತನ ಇಂಥ ಮಾತಿಗೆ ನಂಬಿ ಮೋಸ ಹೋಗಿದ್ದು 1-2 ಬಾರಿ ಅಲ್ಲ. ನನಗೆ 2 ಬಾರಿ ಅವಾರ್ಡ್ ಆಗಿದೆ. ನನ್ನನ್ನು ಬಳಸಿಕೊಂಡು ಆತ ನನಗೆ ಬೆದರಿಕೆಯನ್ನು ಹಾಕಿದ್ದಾನೆ. ನನ್ನ ಕೊಲೆಗೂ ಕೂಡ ಯತ್ನವನ್ನು ಮಾಡಿದ್ದಾನೆ. ಇದರಿಂದ ಒಮ್ಮೆ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ. ಬರಬರ್ತಾ ಈತನಿಗೆ ಬೇರೆ ಹೆಣ್ಮಕ್ಳ ಸಹವಾಸ ಇರೋದು ಗೊತ್ತಾಗುತ್ತೆ. ಇನ್ನು ಅದನ್ನು ಪ್ರಶ್ನೆ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಹೆದರಿಸ್ತಿದ್ದ, ಹೊಡಿತಿದ್ದ, ಬಡಿತಿದ್ದ, ಎಲ್ಲವನ್ನು ಕೂಡ ಮಾಡಿದ್ದ. ಇನ್ನು ನನ್ನ ಖಾಸಗಿ ವಿಡಿಯೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದ ಅನ್ನುವಂತಹ ಒಂದು ಶಾಕಿಂಗ್ ಸಂಗತಿಯನ್ನು ಹೇಳ್ತಾಳೆ. ಇಷ್ಟಕ್ಕೆ ಸುಮ್ಮನಾಗದಂತಹ ಈ ಸಂತ್ರಸ್ತ ಯುವತಿ ಮತ್ತೊಂದು ಶಾಕಿಂಗ್ ವಿಚಾರವನ್ನು ಹೇಳ್ತಾಳೆ. ಏನು ಅಂತ ಹೇಳಿದ್ರೆ, ಈ ಸಂತ್ರಸ್ತ ಯುವತಿ ಈ ಹಿಂದೆ ಇದ್ದಂಥ ಒಂದು ಸಂಬಂಧದಿಂದ ದೂರ ಆಗೋದಕ್ಕೋಸ್ಕರ ಆತನ ಜೊತೆಗೆ ಖಾಸಗಿ ಕ್ಷಣದಲ್ಲಿ ಇರುವಂಥ ಸಂದರ್ಭದಲ್ಲಿ ನನಗೆ ಆತನಿಗೆ ಗೊತ್ತಾಗದಿರೋ ರೀತಿಯಲ್ಲಿ ಕಾಲ್ ಮಾಡಬೇಕು. ಯಾವುದೋ ವಿಡಿಯೋ ಕಾಲ್ ಮಾಡಬೇಕು. ಅದನ್ನು ನಾನಿಲ್ಲಿ ನೋಡ್ತೇನೆ, ಕ್ಯಾಪ್ಚರ್ ಮಾಡ್ತೇನೆ, ರೆಕಾರ್ಡ್ ಮಾಡಿ ಇಟ್ಕೊಳ್ತೇನೆ ಅಂತ ಹೇಳಿದ್ನಂತೆ. ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಂಥ ಆತ ಅದನ್ನೂ ಕೂಡ ಹಿಡ್ಕೊಂಡು ಈಕೆಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಿದ್ನಂತೆ. ಅಂದರೆ 2 ರೀತಿಯ ವಿಡಿಯೋಗಳನ್ನು ಇಟ್ಕೊಂಡು ಈತ ಬ್ಲ್ಯಾಕ್ ಮೇಲನ್ನು ಮಾಡ್ತಿದ್ದ ಅಂತೇಳಿ. ಇನ್ನು ಸಾಕಷ್ಟು ಆರೋಪಗಳು ಕೂಡ ಬರ್ತಿದ್ದಾವಲ್ಲ, ಯಾಕೆ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಈ ರೀತಿಯಾಗಿ ವಿಡಿಯೋವನ್ನು ಮಾಡಿದ್ರಿ, ಜೊತೆಗೆ ಇವಾಗ ಯಾಕೆ ಮಾಡಿದ್ರಿ, ಸಿನಿಮಾ ರಿಲೀಸ್ ಅಂತ ಹೇಳಿ ಮಾಡಿದ್ರಾ, ಹೀಗೆ ಸಾಲು ಸಾಲು ಪ್ರಶ್ನೆಗಳು ಬರ್ತಿದ್ದಾವೆ. ಅದಕ್ಕೂ ಕೂಡ ರಾತ್ರೋರಾತ್ರಿ ಲೈವ್ ಬಂದಂತಹ ಈ ಸಂತ್ರಸ್ತ ಯುವತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾಳೆ. ಒಂದೇನು ಅಂತ ಹೇಳಿದ್ರೆ, ಲೈವ್ ಬಂದು ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆಕೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾಳೆ. ಒಂದು ವಿಚಾರ ಆಕೆ ಹೇಳಿದೇನು, ನಾನು ಈಗ ಬಂದು ದೂರು ಕೊಟ್ಟಿದ್ದಕ್ಕೂ ಮತ್ತು ಸಿನಿಮಾ ರಿಲೀಸ್ಗೂ ಸಂಬಂಧ ಇಲ್ಲ. ನಾನು ಈ ದೂರನ್ನು ಕೊಡೋದಕ್ಕಿಂತ ಮುಂಚೆಯೂ ಕೂಡ ತನ್ನ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಆತ ಏನು ಮಾಡ್ಕೊಳ್ತೀಯ ಮಾಡ್ಕೊ ಅಂತ ಹೇಳಿಬಿಟ್ಟು ಹೇಳಿದ್ದ. ಹಾಗಾಗಿ ಅನಿವಾರ್ಯವಾಗಿ ನಾನು ದೂರನ್ನು ಕೊಡಬೇಕಾಯಿತು ಅನ್ನುವಂಥ ವಿಚಾರವನ್ನು ಹೇಳ್ತಾಳೆ. ಇನ್ನು ಆತನಿಂದ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಆತನಿಂದ ಹಣವನ್ನು ಇಸ್ಕೊಳ್ಳುವಂಥದ್ದು ಯಾವ ದರದ್ದು ಕೂಡ ನನಗಿಲ್ಲ. ಅನಂತರ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೇನೆ, ಹಾಗೇನಾದರೂ ಇದ್ದಿದ್ರೆ ಹಣ ಮಾಡಬೇಕು ಅಂತ ಹೇಳಿದ್ದಿದ್ರೆ ನಾನು ನಿರ್ಮಾಪಕರ ಬಳಿ ಮಾತನಾಡ್ತಿದ್ದೆ, ಇವನ ಬಳಿ ಏನು ಮಾತನಾಡೋದು, ಆ ರೀತಿಯಾದಂಥ ಉದ್ದೇಶ ನಂದಲ್ಲ. ನನಗೆ ಇಲ್ಲಿ ನ್ಯಾಯ ಬೇಕು ಅಷ್ಟೇ ನನ್ನ ಉದ್ದೇಶ. ಇನ್ನು ಆತನ ಜೊತೆಗೆ ಮದುವೆಯಾಗಿ ಜೀವನ ಸಾಗಿಸೋಕ್ಕಂತೂ ಸಾಧ್ಯವಿಲ್ಲ. ಬಟ್ ಆತ ಇನ್ನೊಂದು ಹುಡುಗಿಯ ಜೀವನವನ್ನು ಹಾಳು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಇದರ ಜೊತೆಗೆ ಪ್ರಮುಖವಾಗಿ ಮತ್ತೊಂದು ಸಂಗತಿಯನ್ನು ಕೂಡ ಹೇಳ್ತಾರೆ. ಯಾಕೆ ಇಲ್ಲಿ ಮುಖವನ್ನು ಮುಚ್ಚಿಕೊಂಡು ವಿಡಿಯೋವನ್ನು ಮಾಡಿದ್ದು ಅಂತೇಳಿ. ಅದಕ್ಕೆ ಕಾನೂನು ಮತ್ತು ಕಾನೂನಿನಲ್ಲಿರುವಂಥ ಪರಿಮಿತಿಯ ಕಾರಣಕ್ಕೋಸ್ಕರ ಆ ರೀತಿ ಮಾಡಬೇಕಾಯಿತು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹೀಗೆ ಎಲ್ಲ ವಿಚಾರವನ್ನು ಕೂಡ ಕ್ಲಾರಿಟಿಯನ್ನು ಕೊಟ್ಟಿರುವಂತಹ ಈ ಸಂತ್ರಸ್ತ ವ್ಯವಸ್ಥೆ ಸುಮಾರು ಒಂದು 3 ನಿಮಿಷಗಳ ವಿಡಿಯೋವನ್ನು ಮಾಡಿ ಅದನ್ನು ರಾತ್ರಿ ಲೈವ್ ಮೂಲಕ ಹಂಚಿಕೊಳ್ತಾಳೆ. ಆ ವಿಡಿಯೋವನ್ನು ಈಗಾಗಲೇ ಶೇರ್ ಮಾಡಲಾಗಿದೆ. ಈ ಹಿಂದಿನ ಸ್ಟೋರಿಯಲ್ಲಿ ಆ ವಿಡಿಯೋ ಇದೆ. ಆ ವಿಡಿಯೋವನ್ನು ನೋಡಲಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ನೀವು ಕೂಡ ನೋಡಿ, ಆವಾಗ ಒಂದಷ್ಟು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಈ ಪ್ರಕರಣದ್ದು. ಇನ್ನು ಈ ಮಡೆನೂರು ಮನು ಮತ್ತು ಈಕೆ ನಡುವೆ, ಯಾರು ಈ ಸಂತ್ರಸ್ತ ಯುವತಿಯ ನಡುವೆ ಭಾರಿ ಚಾಟ್ಗಳು ಕೂಡ ನಡೆದಿದ್ದಾವೆ. ಈ ಚಾಟು ಸ್ವಲ್ಪ ಹಸಿ ಬಿಸಿಯಾಗಿದೆ ಮತ್ತು ಆತ ಯಾವ ರೀತಿ ಈಕೆಯನ್ನು ಫೂಲ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಿದೆ. ಈ ವಾಟ್ಸಪ್ ಚಾಟ್ನಲ್ಲಿ ಇರುವಂತಹ ಕೆಲವೊಂದು ಮೆಸೇಜ್ಗಳನ್ನು ಓದಿದ್ರೆ ನಗಬೇಕು ಅಳಬೇಕು ಒಂದು ಕೂಡ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಈ ನಟಿಗೆ ಈತ ಹೇಳ್ತಾನೆ, ನೀನೇನೆ ನನ್ನ ದೂರ ಮಾಡೋಕ್ಕೆ ಹೊಡೆದಾಡಿ ನೀನು ಏನೇ ಕೋಪ ಮಾಡಿಕೊಂಡ್ರು ನೀನು ನಮ್ಮ ಹುಡುಗಿನೇ. ನನ್ನ ಜೀವ ಇರೋವರೆಗೂ ಕೂಡ ನಾನು ನಿನ್ನ ಕೈ ಬಿಡಲ್ಲ, ಕೈ ಬಿಡಲ್ಲ, ಕೈ ಬಿಡಲ್ಲ. ಪರಿಸ್ಥಿತಿ ಸ್ವಲ್ಪ ಕೆಟ್ಟಿದೆ, ಹಾಗಾಗಿ ನಾನು ಸ್ವಲ್ಪ ನಿಂಗೆ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ. ಸ್ವಲ್ಪ ಎಲ್ಲ ಸರಿ ಹೋಗುತ್ತೆ, ಐ ಲವ್ ಯು, ಮಿಸ್ ಯು ಅಂತಲೂ ಕೂಡ ಇದೇ ಮಡೆನೂರು ಮನು ಮತ್ತು ಈ ಸಂತ್ರಸ್ತೆ ನಡುವೆ ಚಾಟಿಂಗ್ನಲ್ಲಿ ಇರುವಂತಹ ಈ ಮೆಸೇಜಸ್ಗಳು. ಅಂದರೆ ಈ ಮೆಸೇಜಸ್ನ ಮಡೆನೂರು ಮನುನೇ ಈಕೆಗೆ ಕಳಿಸಿದ್ದು ಅನ್ನುವಂಥದ್ದು ಈ ಸ್ಕ್ರೀನ್ಶಾಟ್ ಹೇಳುತ್ತೆ. ಈ ಕಾಮಿಡಿ ಕಿಲಾಡಿಗಳು ಸೀಸನ್ 2ನ ವಿನ್ನರ್ ಆಗಿದ್ದಂಥ ಮಡೆನೂರು ಮನುಗೆ ಇದೇ ಶೋನಲ್ಲಿ ಈಕೆಯ ಪರಿಚಯ ಆಗುವಂಥದ್ದು, ಅಲ್ಲಿಂದ ಇವರ ನಡುವೆ ಸ್ನೇಹ ಗಟ್ಟಿಯಾಗುವಂಥದ್ದು, ನಂತರ ಇವರು ದೈಹಿಕ ಸಂಪರ್ಕಕ್ಕೆ ಬರುವಂಥದ್ದು. ಇಲ್ಲಿ 2022ರಿಂದ ಇಲ್ಲಿವರೆಗೂ ಕೂಡ ಇವರಿಬ್ಬರು ಕೂಡ ತುಂಬ ಕ್ಲೋಸ್ ಆಗಿ ಇದ್ದರು. ಆದರೆ ಯಾವಾಗ ಮದುವೆ ವಿಚಾರ ಬಂತೋ, ಯಾವಾಗ ಈಕೆಯನ್ನು ಈತ ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಿದ್ನೋ, ಆವಾಗಿನಿಂದ ಈಕೆ ಕಂಪ್ಲೀಟಾಗಿ ರುಚಿಗೇಳ್ತಾಳೆ. ಇನ್ನು ಹಣದ ವಿಚಾರದಲ್ಲೂ ಕೂಡ ಸಾಕಷ್ಟು ಹಣದ ವ್ಯವಹಾರ ಆಗಿದೆ. ಅಂದರೆ ಸಾಕಷ್ಟು ಸಹಾಯವನ್ನು ಆತ ತೆಗೆದುಕೊಂಡಿದ್ದಾನೆ ಅನ್ನುವಂತಹ ಮಾತನ್ನು ಕೂಡ ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಅಂದರೆ ಒಂದಷ್ಟು ಸಹಾಯವನ್ನು ಕೂಡ ಪಡೆದಿದ್ದಾನೆ. ಸಹಾಯ ಎಲ್ಲದೂ ಕೂಡ ಮುಗಿದ ಮೇಲೆ ಈಗ ಆತ ನನ್ನನ್ನು ಎಡಗಾಲಿನಲ್ಲಿ ಒದ್ದಿದ್ದಾನೆ ಅಂತಲೂ ಕೂಡ ಹೇಳ್ತಾಳೆ. ಇನ್ನು ಮಾಟ ಮಂತ್ರಗಳನ್ನು ಮಾಡಿ ನನಗೊಂಥರ ಮಂಕು ಕವಿದ ಹಾಗೆ ಶುರುವಾಯಿತು. ನನಗೆ ಮೊಟ್ಟ ಮೊದಲ ಬಾರಿಗೆ ಈತ ದೌರ್ಜನ್ಯ ಎಸಗುವಂಥ ಸಂದರ್ಭದಲ್ಲಿ ನನ್ನನ್ನು ಕುಡಿಸಿ ವಿಡಿಯೋ ಮಾಡಿ ಅದನ್ನು ಹಿಡ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ದ. ಇನ್ನು ಈ ಮತ್ತೊಂದು ಕಡೆ ಮಾಟ ಮಂತ್ರಗಳನ್ನು ಮಾಡಿ ವಶೀಕರಣ ಮಾಡೋದು, ಬೂದಿಯನ್ನು ತಂದು ನನ್ನ ಮುಖಕ್ಕೆ ಎರಚೋದು, ಇವೆಲ್ಲದೂ ಕೂಡ ಆಗ್ತಿತ್ತು. ಈ ಮಧ್ಯೆ ನನಗೆ 2 ಬಾರಿ ಗರ್ಭಪಾತ ಆಯ್ತಲ್ವಾ, ಆಗಲೂ ಕೂಡ ನನಗೇನಾಗ್ತಿದೆ ಏನು ಗೊತ್ತಾಗ್ತಿರ್ಲಿಲ್ಲ. ನನಗೆ ಯಾರೂ ಇಲ್ಲ, ನಾನು ಮಗುವನ್ನು ಉಳಿಸ್ಕೊಳ್ತೀನಿ
ಅಂತೇಳಿ ಕೇಳಿದರೆ ಅದಕ್ಕೆ ಆತ ಒಪ್ಪಲಿಲ್ಲ. ಈಗ ಬೇಡವೇ ಬೇಡ, 2 ವರ್ಷ ಬಿಟ್ಟು ಎಲ್ರಿಗೂ ಹೇಳೋಣ ಅಂತಲೂ ಕೂಡ ಹೇಳಿದಂತೆ. ನನಗೆ ಹಿಂಸೆಯನ್ನು ಕೊಟ್ಟು ಮಗುವನ್ನು ತೆಗೆಸಿದ ಅಂತಲೂ ಕೂಡ ಸಂತ್ರಸ್ತೆ ಘೋರ ಸತ್ಯವನ್ನು ಬಾಯ್ಬಿಟ್ಟಿದ್ದಾಳೆ. ನನ್ನ ಹೆಂಡತಿ ಮನೆಯಲ್ಲಿ ಜಗಳ ಮಾಡ್ತಾಳೆ, ಡೌಟ್ ಪಡ್ತಾಳೆ ಅಂತೇಳಿ ನನಗೆ ಹೇಳಿದ್ದ. ಆಮೇಲೆ ನನ್ನ ಹೆಂಡತಿ ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಾಳೆ ಅಂತಲೂ ಕೂಡ ಹೇಳಿದ್ನಂತೆ. ಈ ರೀತಿ ಆಕೆಯನ್ನು ಎಲ್ಲ ರೀತಿಯಲ್ಲೂ ಕೂಡ ನಂಬಿಸಿ ಯಾಮಾರಿಸಿದ ಕೊನೆಗೆ ಅನ್ನೋದು ಆಕೆ ಬಹಿರಂಗಪಡಿಸಿರುವಂಥ ಸತ್ಯ. ಇನ್ನು ಈತನಿಗೆ ಇಷ್ಟು ಮಾತ್ರ ಅಲ್ಲ, ಬೇರೆ ಹೆಂಗಸರ ಸಾಹಸನೂ ಕೂಡ ಇದೆ ಅಂತಲೂ ಕೂಡ ಹೇಳಿದ್ದಾಳೆ. ಹಾಗಾಗಿ ತನಿಖೆ ನಡೆಸ್ತಿರುವಂಥ ಪೊಲೀಸರಿಗೆ ಈಗ ಇನ್ನು ಯಾವ್ಯಾವ ವಿಚಾರ ಬಹಿರಂಗ ಆಗುತ್ತೆ, ಬಯಲಿಗೆ ಬರ್ತದೆ, ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಇಬ್ಬರ ನಡುವೆ ಈಗ ಈ ಸಂತ್ರಸ್ತ ಯುವತಿ ಮತ್ತು ಮಡೆನೂರು ಮನು ನಡುವೆ ನಡೆದಿರುವಂಥ ಈ ಕಾನ್ವರ್ಸೇಷನ್ಸ್ಗಳು, ಈ ವ್ಯವಹಾರಗಳು ಮತ್ತು ಬೇರೆ ಬೇರೆ ಈ ಆರೋಪ ಪ್ರತ್ಯಾರೋಪಗಳನ್ನೆಲ್ಲ ನೋಡ್ತಾ ಹೋದರೆ ನಿಮಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.